ರೈತರಿಗೆ ಹೊಸ ಭೂಸ್ವಾಧೀನ ಕಾಯ್ದೆ ಪ್ರಕಾರ ಪರಿಹಾರ ಕೊಡ್ತೀವಿ ಅಂತೇಳಿ ಸರ್ಕಾರವನ್ನು ಕೂಡ ಹೇಳಿಲ್ಲ, ಬಿಡಿಎ ಕೂಡ ಹೇಳಿಲ್ಲ. ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದೇವೆ. ಮೊನ್ನೆ ಸೆಪ್ಟೆಂಬರ್ 12ನೇ ತಾರೀಕು ಸಚಿವ ಸಂಪುಟದ ಸಭೆಯಲ್ಲಿ ಏನು ಹೊಸ ಭೂಸ್ವಾಧೀನ ಕಾಯ್ದೆ ಪ್ರಕಾರ ಪರಿಹಾರ ಮತ್ತು TDR ಕೊಡ್ತೀನಿ ಅಂತೇಳಿ ತೀರ್ಮಾನ ಮಾಡುತ್ತೆ. 9 ದಿನಗಳ ನಂತರ ಅದೇ ನಗರಾಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿಯವರು 9 ದಿವಸಕ್ಕೆ ಏನು ಬ್ರಿಟಿಷ್ ಕಾಲದ 1894 ಕಾಯ್ದೆ ಪ್ರಕಾರ ಕೊಡ್ತೀವಿ ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟು ಅಲ್ಲೇನು ಪ್ರಕರಣಗಳು ಏನು ದಾಖಲಾಗಿದ್ವಲ್ಲಿ ಎಲ್ಲ ಕೂಡ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಎಲ್ಲ ಹಸ್ತಾಂತರ ಮಾಡಿದ್ದಾರೆ. ಈಗಾಗಲೇ ಸುಮಾರು 160 ಜನ ಇವತ್ತು ಪ್ರಕರಣಗಳನ್ನು ದಾಖಲಿಸಿದ್ದೇವೆ ಹೈಕೋರ್ಟ್ನಲ್ಲಿ. ಪ್ರಕರಣ ಹಂತದಲ್ಲಿದೆ. ಇಂಥ ಸಂದರ್ಭದಲ್ಲಿ ಏಕಾಏಕಿ 1894 ಕಾಯ್ದೆ ಪ್ರಕಾರ 9-10 ನೋಟಿಸನ್ನು ಎಲ್ಲ ರೈತರಿಗೂ ಇಶ್ಯೂ ಮಾಡ್ತಕ್ಕಂಥ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ. ಆದರೆ ನಮಗೇನಂತಂದರೆ ಇಷ್ಟು ದಿನ ನಾವು ಹೊಸ ಭೂಸ್ವಾಧೀನ ಕಾಯ್ದೆ ಪ್ರಕಾರ ಪರಿಹಾರ ಕೊಟ್ಟು ರಸ್ತೆ ಮಾಡಿ ಅಂತಲೇ ನಾವು ಹೇಳ್ತಾ ಇದ್ವಿ. ಇದುವರೆಗೂ ಕೂಡ ತೀರ್ಮಾನ ಮಾಡಿಲ್ಲ. ಎಷ್ಟು ಸರ್ ಪರಿಹಾರ ಕೊಡಬೇಕು ಸರ್? ನಮಗೆ ಹೊಸ ಭೂಸ್ವಾಧೀನ ಕಾಯ್ದೆ ಪ್ರಕಾರ ಕೊಡಬೇಕು. ಏನು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ 2013 ಕಾಯ್ದೆ ಪ್ರಕಾರ ನಮಗೆ ಪರಿಹಾರ ಮತ್ತು ಪುನರ್ವಸತಿ ಕೊಡಬೇಕಂತೇಳಿ ನಮ್ಮದು ಇದುವರೆಗೂ ಕೂಡ ಒತ್ತಾಯ ಇತ್ತು. ಈಗಾಗಲೇ ಎಷ್ಟು ಎಕರೆ ಭೂಸ್ವಾಧೀನ ಆಗಿದೆ ಸರ್? 2560 ಎಕರೆ ಭೂಸ್ವಾಧೀನ ಆಗಿದೆ. 74 ಹಳ್ಳಿಗಳು, ಸುಮಾರು 8,000 ಜನ ರೈತ ಕುಟುಂಬಗಳು ಇವತ್ತು ಬೀದಿ ಪಾಲಾಗ್ತಕ್ಕಂಥ ಮಟ್ಟ ಕೊಟ್ಟಿದ್ದಾರೆ. ಇದುವರೆಗೂ ಪರಿಹಾರ ಯಾವುದು ಮಾತಾಡಿಲ್ಲ, ಕೊಟ್ಟಿಲ್ಲ. ಇದುವರೆಗೂ ಪರಿಹಾರ ಕೊಟ್ಟಿಲ್ಲ. ಈಗಾಗಲೇ ಏನು BDA ಕಾಯ್ದೆ ಪ್ರಕಾರ ಏನು ಯೋಜನೆ 2005ರಲ್ಲಿ ಪ್ರಾಥಮಿಕ ಅಧಿಸೂಚನೆ ಆಯಿತು, 2007ರಲ್ಲಿ ಅಂತಿಮ ಅಧಿಸೂಚನೆ ಆಯಿತು. ಇವತ್ತು 19 ವರ್ಷ ಆಗಿದೆ. BDA ಆಗ್ತಾ ಹೇಳ್ತದೆ 5 ವರ್ಷದ ಒಳಗಡೆ ಏನಾದ್ರೂ ಯೋಜನೆ ಪ್ರಗತಿ ಆಗಲಿಲ್ಲ ಅಂತಂದರೆ ಆ ಯೋಜನೆನೇ ಸತ್ತೋಗುತ್ತೆ. ಸತ್ತೋಗಿರೋ ಕಾಯ್ದೆಗೆ ಮತ್ತೆ ಅವರು ಪುನರ್ಜನ್ಮ ಮಾಡಕ್ಕೆ ಕೊಟ್ಟಿದ್ದಾರೆ. ಹಂಗಾಗಿ ನಮಗೀಗ ಆಗಿರೋದೇನಂತಂದರೆ ಸರ್ಕಾರ ಮತ್ತು BDA ಮೇಲೆ ನಮಗೆ ನಂಬಿಕೆ ಇಲ್ಲ. ಯಾಕಂತಂದರೆ 9 ದಿವಸದಲ್ಲಿ 2 ಆದೇಶ ಮಾಡ್ತಾರೆ. ಅದಲ್ಲದೆ ಏನು 1894 ಬ್ರಿಟಿಷರ ಕಾಯ್ದೆ ಪ್ರಕಾರ ಪರಿಹಾರ ಕೊಡ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರಲ್ಲ. ಹಂಗಾಗಿ ಇವತ್ತೆಲ್ಲ ರೈತರುಗಳು ನಮಗೆ ಯೋಜನೆ ಬೇಕಾಗಿಲ್ಲ, ನಾವು ಜಮೀನು ಕೊಡಲ್ಲ, ನಮಗೆ NOC ಬೇಕಂತೇಳಿ ಇವತ್ತೆಲ್ಲ ಸಾಮೂಹಿಕವಾಗಿ ಅಬ್ಜೆಕ್ಷನ್ ಹಾಕೋದಕ್ಕೆಲ್ಲ BDA ಹತ್ರ ಬಂದಿದ್ದೇವೆ. ಮತ್ತು ಈ ಒಂದು ವಿಚಾರನ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೋಗಿ ಈಗ ನಾವು ಮನವಿ ಪತ್ರವನ್ನು ಕೊಡ್ತೇವೆ. ತಮ್ಮ ಪರಿಚಯ ಮಾಡ್ಕೊಂಡ್ರಿ ಸರ್? ಮಾವಳಿಪುರ ಶ್ರೀನಿವಾಸ್. ವರ್ಷ ಆಯ್ತಾ? 2 ಸರ್ತಿ ನೋಟಿಸ್, 2 ಸರ್ತಿ ಮಾಡಿ ಸಮಯ